ಎನ್ಎಂ ಮಿನಿಸ್ಟರ್ ತಿಮ್ಮಾಪುರ್ ಉರುಳಿಸಿದ್ರ ದಲಿತ ದಾಳ ಆರ್ವಿ ತಿಮ್ಮಾಪುರ್ ಬೆಂಬಲಿಸಿ ಭಾರಿ ಪ್ರೊಟೆಸ್ಟ್ ನಡೀತಾ ಇದೆ. ಎನ್ಎಂ ಮಿನಿಸ್ಟರ್ ತಿಮ್ಮಾಪುರ ಉರುಳಿಸಿದ್ರ ದಲಿತ ದಾಳ ಆರ್ವಿ ತಿಮ್ಮಾಪುರ್ ಬೆಂಬಲಿಸಿ ಭಾರಿ ಪ್ರೊಟೆಸ್ಟ್. ಕರ್ನಾಟಕ ಮಾದರ್ ಮಹಾಸಭಾದಿಂದ ಶಿವಮೊಗ್ಗದಲ್ಲಿ ಪ್ರತಿಭಟನೆ. ವಿಪಕ್ಷಗಳ ನಡೆ ಖಂಡಿಸಿ ತಿಮ್ಮಾಪುರ ಬೆಂಬಲಿಸಿ ಪ್ರೊಟೆಸ್ಟ್. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಅಬಕಾರಿ ಸಚಿವರ ಪ್ರಾಮಾಣಿಕತೆಯನ್ನ ವಿಪಕ್ಷಗಳು ಸಹಿಸುತ್ತಿಲ್ಲ. ದಲಿತ ನಾಯಕರ ಬೆಳವಣಿಗೆಯನ್ನ ವಿಪಕ್ಷ ಬಿಜೆಪಿ ಸಹಿಸುತ್ತಿಲ್ಲ. ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದರೆ ನಾವು ಬೀದಿಗೆ ಇಳಿತೀವಿ. ರಾಜ್ಯಾದ್ಯಂತ ವಿಪಕ್ಷಗಳ ವಿರುದ್ಧ ಪ್ರತಿಭಟನೆ ನಡೆಸುತ್ತೇವೆ. ಓಪನ್ ವಾರ್ನಿಂಗ್ ಕರ್ನಾಟಕ ಮಾದರ ಮಹಾಸಭಾ. ಎನ್ಎಂ ಮಿನಿಸ್ಟರ್ ತಿಮ್ಮಾಪುರ ಉರುಳಿಸಿದ್ರ ದಲಿತ ದಾಳ ಆರ್ವಿ ತಿಮ್ಮಾಪುರ ಬೆಂಬಲಿಸಿ ಭಾರಿ ಪ್ರೊಟೆಸ್ಟ್ ನಡೀತಾ ಇದೆ. ಕರ್ನಾಟಕ ಮಾದರ ಮಹಾಸಭಾದಿಂದ ಪ್ರತಿಭಟನೆ. ಇದೀಗ ಅಬಕಾರಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಲ್ಲಿ ಭಾರಿ ಈಗ ತಿಮ್ಮಾಪುರ್ ರಾಜೀನಾಮೆ ಆಗಲೇಬೇಕು ಅನ್ನುವಂತ ಒಂದಿಷ್ಟು ಒತ್ತಡಗಳು ಕೇಳಿ ಬರ್ತಾ ಇದೆ. 6,000 ಕೋಟಿ ಹಗರಣ ನಡೆದಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದಲ್ಲಿ ಮಾತನಾಡ್ತಾ ಇರುವಂತದ್ದು. ಹೀಗಾಗಿ ರಾಜೀನಾಮೆಯನ್ನ ಕೊಡ್ಲೇಬೇಕು ತಿಮ್ಮಾಪುರ್ ಅನ್ನುವಂತ ಒಂದಿಷ್ಟು ಒತ್ತಡಗಳು ಒಂದು ಕಡೆ ಕೇಳಿ ಬರ್ತಾ ಇದೆ. ಇವತ್ತು ಸಮ್ಮೇಳನಕ್ಕೆ ಕೈ ಹಾಕ್ತಾರೆ. 14,101 ಏನಿವತ್ತು ಲೈಸೆನ್ಸ್ಗಳಿದಾವೆ. ಇದರಲ್ಲಿ ಪರಿಶಿಷ್ಟ ಜಾತಿ ವರ್ಗಕ್ಕೆ 2,000 ಚಿಲ್ಲರೆ ಲೈಸೆನ್ಸ್ ಅನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಇವತ್ತು ಅಬಕಾರಿ. ಇದು ವಿವರವನ್ನು ನಾವು ಕೊಡಬೇಕಾಗತ್ತೆ. ಆರ್ವಿ ತಿಮ್ಮಾಪುರ ಸಾಹೇಬ್ರನ್ನ ಏನು ಕಟ್ಟಾಕ್ಲಿಕ್ಕೆ ಇವತ್ತು ಅಗಲ ಧರಣಿ ಮಾಡ್ತಾ ಇದ್ದೆ. ನಿಮಗೆ ಮಾನ ಮರ್ಯಾದೆ ನಾಚಿಕೆ ಇದ್ರೆ ಸುಮಾರು ಜನ ಭಾಷಣವನ್ನ ಮಾಡಿ ಹೇಳ್ತಾ ಇದ್ರು. ಎಲ್ಲಾ ಸಮುದಾಯದ ಬಂಧುಗಳು ಇಲ್ಲೇನು ಬಂದಿದ್ದೀರ ಮುಖಂಡರುಗಳು ಇವತ್ತು ಬಿಜೆಪಿಯನ್ನು ತೊರೆಯುವ ಕೆಲಸ ಮಾಡಬೇಕಾಗಿದೆ. ಮೊಟ್ಟ ಮೊದಲ ಬಾರಿಗೆ ಪಕ್ಷದಲ್ಲಿನ ವ್ಯಕ್ತಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ತುರ್ತು ಒಂದು ಸಭೆಗೆ ಹೋಗ್ಬೇಕು. ಈ ಸುಡು ಬಿಸಿಲಲ್ಲೂ ಸಹ ತಾವೆಲ್ಲರೂ ಧರಣಿ ಕೂತಿದ್ದೀರಾ ಅಂದ್ರೆ ತಮ್ಮೆಲ್ಲರಿಗೂ ಸಹ ಇದು ತ್ಯಾಗ ಅಂತಾನೂ ಹೇಳ್ಬೋದು. ವಿಶೇಷವಾಗಿ ಮಾತೆಯರು ಸಹ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಈ ಒಂದು ಸಭೆ ಜಿಲ್ಲಾಧ್ಯಕ್ಷ